ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ಒಂದು ಟೂರಿಸ್ಟ್ ಪ್ಲೇಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದೀನಿ. ಯಾವುದಪ್ಪ ಅದು ಅಂತ ಹೇಳಿದರೆ, ನನ್ನ ಕನಸಿನ ಟೂರಿಸ್ಟ್ ಪ್ಲೇಸ್ ಕೊಡಗು. ಇದು ನನಗೆ ಮಾತ್ರ ಅಲ್ಲ, ಎಲ್ಲ 90% ಜನರಿಗೂ ಕೂಡ ಕೊಡಗು ತುಂಬ ಇಷ್ಟ ಆಗುವಂತಹ ಟೂರಿಸ್ಟ್ ಪ್ಲೇಸ್ ಅದು ಕೊಡಗು. ಹಾಗೆ ಪಕ್ಕಕ್ಕೆ ಇದೆ ನಮ್ಮ ತಲಕಾವೇರಿ ಮತ್ತು ಊಟಿ. ಇದೆಲ್ಲನೂ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದರೆ, ಅಲ್ಲಿಯ ನೇಚರ್ ಕೂಡ ಆಗಿದೆ. ಈ ಕೊಡಗು ತುಂಬ ವಿಶೇಷವಾಗಿದೆ. ಬೇರೆ ಎಲ್ಲ ರಾಜ್ಯಗಳಿಗಿಂತ ಈ ಜಿಲ್ಲೆಯ ಜೀವನ ಶೈಲಿ ನನಗೆ ಸ್ವಲ್ಪ ವಿಶಿಷ್ಟ ಅಂತ ಹೇಳಿ ಅನ್ನಿಸ್ತು. ಇದು ಕೇವಲ 60 ಮೈಲಿ ಉದ್ದ, 40 ಮೈಲಿ ಅಗಲ ಇರುವಂತಹ ಸಣ್ಣ ಡಿಸ್ಟಿಕ್ಕು. ಈ ಡಿಸ್ಟಿಕ್ಕಲ್ಲಿ ನೇಚರ್ ತುಂಬ ಚೆನ್ನಾಗಿದೆ ಕಣ್ರಿ. ಅದಕ್ಕೋಸ್ಕರನೇ ಇದನ್ನು ದಕ್ಷಿಣ ಭಾರತದ ಕಾಶ್ಮೀರ ಅಂತಲೇ ಕರೀತಾರೆ ಇದನ್ನು. ಆಯಿತಾ? ನೀವು ಕಾಶ್ಮೀರದ ವ್ಯೂ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರುತ್ತಲ್ಲ, ಅದೇ ಥರನೇ ನೀವು ಚಳಿಗಾಲದಲ್ಲಿ ಬಂದುಬಿಟ್ರೆ ಸೇಮ್ ಅದೇ ಥರನೇ ಗುಡ್ಡಗಾಡು ಪ್ರದೇಶ ಇದು. ಅಲ್ಲಿಯ ಮನೆಗಳನ್ನು ನೋಡಿ ಹೇಗಿದೆ ಅಂತ ಹೇಳಿ. ತಗ್ಗು ಪ್ರದೇಶಗಳಲ್ಲೂ ಕೂಡ ಮನೆಗಳನ್ನು ಕಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದೆ. ಹಾಗೆಯೇ ಸಣ್ಣ ಸಣ್ಣ ಮನೆಗಳು, ಹಂಚಿನ ಮನೆಗಳು ಕೂಡ ಇದ್ದಾವೆ. ಇದನ್ನು ನೋಡುವಂಥ ಕನಸು ನನಗೆ ತುಂಬ ವರ್ಷಗಳಿಂದ ಇತ್ತು. ಅದು ನನಸಾಗುವಂಥ ಸಮಯ ಈ 2026ರಲ್ಲಿ ಬಂದಿದ್ದಕ್ಕೆ ನಾನು ನಿಜವಾಗ್ಲೂ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಇಲ್ಲಿಯ ಮದುವೆಗಳು ಸಹ ವಿಶೇಷತೆಯಿಂದ ಕೂಡಿರ್ತವೆ. ಮದುವೆಯಲ್ಲಿ ಹೇಗಿರುತ್ತೆ ಸಂಪ್ರದಾಯ ಅನ್ನೋದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾವು ಅದನ್ನು ಅನುಭವಿಸಿದ್ದೀವಿ. ತುಂಬ ಚೆನ್ನಾಗಿದೆ ಕಣ್ರಿ ಅಲ್ಲಿಯ ಜೀವನ ಶೈಲಿ ಹಾಗೂ ಅಲ್ಲಿಯ ಸಂಪ್ರದಾಯ. ಸಣ್ಣ ಸಣ್ಣ ಮಕ್ಕಳು ಕೂಡ ಅಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಾರೆ. ಅಲ್ಲಿ ಬಾರಿಸ್ತಾರಲ್ಲ, ಆ ಬಾರಿಸೋದಕ್ಕೆ ಅವ್ರದ್ದೇ ವೈಶಿಷ್ಟ್ಯತೆಯಿಂದ ಕೂಡಿರುವಂತಹ ಸ್ಟೆಪ್ಗಳನ್ನು ಹಾಕಿ ಡ್ಯಾನ್ಸ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ಸಣ್ಣ ಸಣ್ಣ ಮಕ್ಕಳು ಕೂಡ, ಕಾಲೇಜಿಗೆ ಹೋಗೋ ಮಕ್ಕಳು ಕೂಡ ವಯಸ್ಸಾದವ್ರನ್ನ ಕಂಡ್ರೆ ಅವರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು, ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತಾರೆ. ಮದುವೆ ಮನೆಗಳಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಅಂತ ಹೇಳಿ ಒಂದಷ್ಟು ವಯಸ್ಸಾದ ಈ ಮದುವೆ ಹೆಣ್ಣಿನ ಹಾಗೂ ಗಂಡಿನ ಕಡೆಯವರು ಆಶೀರ್ವಾದ ಕೊಡಲಿಕ್ಕಾಗಿಯೇ ಒಂದು ಸಾಲುಗಟ್ಟಿ ನಿಂತ್ಕೊಂಡಿರ್ತಾರೆ. ಹಾಗೂ ಆಶೀರ್ವಾದ ತಗೊಳ್ಳೋದಕ್ಕಾಗಿಯೇ ಕ್ಯೂನಲ್ಲಿ ಬಂದು ಆಶೀರ್ವಾದ ತಗೊಳ್ತಾರೆ. ಇದು ತುಂಬ ಇನ್ನೂ ಹಳೆ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಬಂದಿರುವಂಥದ್ದು. ತುಂಬ ಖುಷಿಯಾಯಿತು ನಮಗೆ ನೋಡಿ. ಅಲ್ಲಿ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಮದುವೆ ಮನೆಗಳಲ್ಲಿ ಅವರ ಮೂಲ ಉಡುಗೆಯನ್ನು ಉಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಮಾತ್ರ. ಇತ್ತೀಚೆಗೆ ಕಡಿಮೆ ಆಗಿದೆ ಅದು. ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ, ಸ್ವಲ್ಪ ಕಡಿಮೆ ಆಗಿದೆ ಅದು. ಆದರೂ ಉಡ್ತಾರೆ. ಅವರು ಉಡುಗೆ ತೊಡುಗೆಗಳನ್ನೇ ಉಡ್ತಾರೆ. ಸಾಂಪ್ರದಾಯಿಕವಾಗಿರುತ್ತೆ, ಚೆನ್ನಾಗಿರುತ್ತೆ. ಕೆಲವರು ಹೆಣ್ಮಕ್ಳು ಮುಂದ್ಗಡೆ ನೆರಿಗೆ ಹಾಕ್ಕೊಂಡು ಸೆರಗನ್ನು ಸುತ್ಕೋತಾರೆ. ಇನ್ನು ಕೆಲವರು ಹಿಂದ್ಗಡೆ ನೆರಿಗೆ ಹಾಕ್ಕೊಂಡು ಸೆರಗನ್ನು ಸುತ್ಕೋತಾರೆ. ಇದೊಂದು ನಾವು ಅಬ್ಸರ್ವ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಕುಶಾಲನಗರ ಹೋಗಿ, ಕುಶಾಲನಗರದಲ್ಲಿ ಅಲ್ಲೊಂದು ಒಳ್ಳೆ ಟೆಂಪಲ್ ಇದೆ, ಒಳ್ಳೆ ದೇವಸ್ಥಾನ, ಗೋಲ್ಡನ್ ಟೆಂಪಲ್ ಅಂತ ಹೇಳಿ, ಬಂಗಾರದ ದೇವಸ್ಥಾನ ಅದು. ಅದನ್ನು ದಲೈ ಲಾಮಾ ಅನುಯಾಯಿಗಳು ಅವ್ರದ್ದೇ ಆದ ಶೈಲಿಲಿ ಆ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಟಿಬೆಟಿಯನ್ ಶೈಲಿ ಹಾಗೂ ಜಪಾನಿಯನ್ ಶೈಲಿಲಿ ಅದನ್ನು ಕಟ್ಟಿದ್ದಾರೆ. ಆ ದೇವಸ್ಥಾನನ ತುಂಬ ಚೆನ್ನಾಗಿದೆ. ಬುದ್ಧನ ದೇವಸ್ಥಾನ ಕಾಮ್ ಆಗಿದೆ. ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ತುಂಬ ನಿಮ್ಮ ಪ್ರೆಸರ್ಗಳು ಏನೇ ಇದ್ದರೂ, ಮೆಂಟಲ್ ಪ್ರೆಸರ್ಗಳು, ಅದನ್ನು ಅಲ್ಲಿ ಸ್ವಲ್ಪ ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಬನ್ನಿ, ತುಂಬ ಖುಷಿಯಾಗುತ್ತೆ. ಆಮೇಲೆ ಹಾಗೆಯೇ ನಾವು ಬ್ರಹ್ಮಗಿರಿಯಲ್ಲಿರುವ ತಲಕಾವೇರಿ ಉಗಮದ ಹತ್ತಿರ ನಾವು ಈ ಪ್ರಕೃತಿ ಸೌಂದರ್ಯವನ್ನು ಕಣ್ಣಲ್ಲಿ ತುಂಬಿಕೊಳ್ತಾ ನಾವು ಪಯಣವನ್ನು ಮುಂದುವರಿಸ್ತಾ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಭಾಗಮಂಡಲ ಅಂತ ಹೇಳಿ ಸಿಗುತ್ತೆ. ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಅಂದರೆ ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ಎಂಬ 3 ನದಿಗಳು ಸೇರುವಂಥ ಸಂಗಮ ಅಲ್ಲಿ ನಾವು ಕಾಣಬಹುದು. ಈ 3 ನದಿಗಳು ಸೇರಿ ಮುಂದೆ ಗುಪ್ತಗಾಮಿನಿಯಾಗಿ ಹರಿದು ಹೋಗುತ್ತೆ ಅನ್ನಲಾಗ್ತದೆ. ಇಲ್ಲಿಯೇ ಒಂದು ದೇವಸ್ಥಾನ ಇದೆ. ಅದರ ಹೆಸರು ಭಗಂಡೇಶ್ವರ ದೇವಸ್ಥಾನ ಅಂತ ಹೇಳಿ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಮುಂದೆ ಹಾಗೆಯೇ ನಮ್ಮ ಪ್ರಯಾಣ ಬೆಳೆಸ್ತಾ
ಬ್ರಹ್ಮಗಿರಿಯ ತಲಕಾವೇರಿಗೆ ನಮ್ಮ ಪ್ರಯಾಣ ಸಾಕ್ತು. ಅಲ್ಲಿ ಈ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಯಾರಾದರೂ ಸ್ವಂತ ಗಾಡಿ ಇದ್ದರೆ ಮಾತ್ರ ಅಲ್ಲಿಗೆ ಈಸಿಯಾಗಿ ಹೋಗ್ಲಿಕ್ಕೆ ಸಾಧ್ಯ. ಬಸ್ಸುಗಳನ್ನೇ ಡಿಪೆಂಡ್ ಆಗಿ ಹೋಗೋದಾದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿಗೆ ಬಸ್ಸುಗಳು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ ನಿಮಗೆ. ಮಡಿಕೇರಿಯಿಂದಲೇ ನೀವು ಭಾಗಮಂಡಲಕ್ಕೆ ಹೋಗಬೇಕಾಗುತ್ತೆ. ಭಾಗಮಂಡಲದಿಂದ ಮತ್ತೆ ನೀವು ಬಸ್ ಚೇಂಜ್ ಮಾಡಬೇಕಾಗತ್ತೆ ಗೌರ್ಮೆಂಟ್ ಬಸ್ ಆದರೆ ಪ್ರೈವೇಟ್ ಬಸ್ ಆದರೆ ಭಾಗಮಂಡಲಕ್ಕೆ ನಿಮಗೆ 6 ಗಂಟೆಯಿಂದನೂ ಸ್ಟಾರ್ಟ್ ಆಗ್ತವೆ ಪ್ರೈವೇಟ್ ಬಸ್ಗಳು. ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ನೀವು ಬಸ್ ಹತ್ತಿ ಹೋಗೋದಾದರೆ ಭಾಗಮಂಡಲಕ್ಕೆ ಹೋಗಿ ಮತ್ತೆ ನೀವು ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ ಬಸ್ಸಿಗಾಗಿ. ಬೇರೆ ಬಸ್ ಹೋಗುತ್ತೆ ಅಲ್ಲಿಂದ, ಆ ಬಸ್ಸಿಗಾಗಿ ವೆಯ್ಟ್ ಮಾಡಿ ನೀವು ಮುಂದೆ ತಲಕಾವೇರಿಗೆ ಹೋಗಬೇಕಾಗುತ್ತೆ. ಬ್ರಹ್ಮಗಿರಿಯ ತಲಕಾವೇರಿಯಲ್ಲಿ ಹುಟ್ಟಿದಂತಹ ಕಾವೇರಿ ನದಿಯು ಮೈಸೂರು, ಮಂಡ್ಯ, ಮದ್ದೂರು ಹಾಗೆ ತಮಿಳುನಾಡುಗಳ ಮೂಲಕ ಹಾದು ಅನೇಕ ರೈತರಿಗೆ ಕೃಷಿಗೆ ನೆರವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕುಡಿಯೋದಕ್ಕೂ ಕೂಡ ಮೈಸೂರು ರಾಜ್ಯಗಳಲ್ಲಿ ಮಂಡ್ಯ, ಮದ್ದೂರು ಹಾಗೂ ತಮಿಳುನಾಡುಗಳಲ್ಲಿ ಕುಡಿಯೋದಕ್ಕೂ ಸಹ ಈ ನೀರನ್ನು ಬಳಸ್ತಾರೆ. ಹಾಗಾಗಿ ಈ ಕಾವೇರಿ ನದಿಯನ್ನು ಜೀವನದಿ ಅಂತಲೂ ಕರೀತಾರೆ. ಕರ್ನಾಟಕದ ಜೀವನದಿ ಕಾವೇರಿ, ಭಾರತದ ಜೀವನದಿ ಗಂಗಾ ಹೇಗೋ ಹಾಗೆ ಇದು ಎನಿ ಟೈಮ್ ಹರಿತಾನೇ ಇರುತ್ತೆ ಅಂತ ಹೇಳಿ. ನೀವು ತಲಕಾವೇರಿಗೆ ಹೋದ್ಮೇಲೆ ಅಲ್ಲಿ ಯಾವುದೇ ಅಂಗಡಿಗಳು ಸಹ ಸಿಗೋದಿಲ್ಲ. ಒಂದಷ್ಟು ಚಿಪ್ಸ್ ಅಂಗಡಿಗಳು ಅವು ಇವು ಒಂದಷ್ಟು ಇದ್ದಾವೆ ಬಿಟ್ಟರೆ ನಿಮಗೆ ಊಟಕ್ಕೆಲ್ಲ ಅಲ್ಲಿ ಏನು ಸಿಗೋದಿಲ್ಲ. ಹಾಗಾಗಿ ನೀವು ಹೋಗ್ತಾ ಭಾಗಮಂಡಲದಲ್ಲೇ ಹೋಟೆಲ್ಗಳಿದ್ದಾವೆ, ನೀವು ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಮಡಿಕೇರಿಯಿಂದನೂ ಊಟ ಮಾಡ್ಕೊಂಡು ಬರ್ಬೋದು. ಊಟಕ್ಕೆ ತುಂಬ ತೊಂದರೆ ಇದೆ ಅಲ್ಲಿ. ಹಾಗಾಗಿ ನೀವು ಊಟದ ವ್ಯವಸ್ಥೆಗಳನ್ನು ಎಲ್ಲ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ನೀವು ಸಂಜೆವರೆಗೂ ಇದ್ದು ಸವಿದು ಬರಬೇಕು. ತುಂಬ ಚೆನ್ನಾಗಿದೆ. ಈ ಸುತ್ತಲಿನ ಪ್ರಕೃತಿಯ ರಮಣೀಯತೆಯನ್ನು ನೀವು ನೋಡಬೇಕು ಅಂತ ಹೇಳಾದರೆ ನೀವು ಮಳೆಗಾಲಕ್ಕೆ ಹೋಗಬೇಕು, ಇಲ್ಲ ಚಳಿಗಾಲದಲ್ಲೂ ಕೂಡ ಕಣ್ತುಂಬ್ಕೋಬಹುದು. ಕಾವೇರಿ ನದಿಯ ಮೂಲ ಈ ಒಂದು ಕ್ಲಿಪ್ಪಿಂಗಲ್ಲಿ ನೀವು ನೋಡ್ಬೋದು. ನಾನಂತೂ ಕಾವೇರಿ ಉಗಮ ಸ್ಥಾನವನ್ನು ನೋಡಿ ಧನ್ಯಳಾದೆ. ನೀವು ಕೂಡ ಒಮ್ಮೆ ತಲಕಾವೇರಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.